ಹಾಯ್ ಗಾಯ್ಸ್, ಮಿಸ್ಟರ್ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಮಂಗಳೂರು. ನಾವು ಹೋಗ್ತಿಲ್ಲ, ನಮಗೆ ಕಾಲೇಜಿಂದ ಕರ್ಕೊಂಡು ಹೋಗ್ತಾವ್ರೆ. ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಈ ವಿಡಿಯೋದಲ್ಲಿದೆ ನೋಡಿ ಗಾಯ್ಸ್. ಹಿಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗಾಯ್ಸ್. ನಾವು ಹೊರಟಿದ್ದು ಬೆಳಗ್ಗಿನ ಜಾವ 6 ಗಂಟೆಗೆ. ನಮ್ಮ ಬಸ್ ಬಂದಿದ್ದು 6 ಗಂಟೆಗೆ, ನಮ್ಗೆ ಕರೆದಿದ್ದು ಮಾತ್ರ 4 ಗಂಟೆಗೆ. 2 ಗಂಟೆ ಕಾಯಿಸವ್ರೆ. ಆಮೇಲೆ ಬಸ್ ಬಂತು 6 ಗಂಟೆಗೆ. ಆ ಬಸ್ ಬಂದ ತಕ್ಷಣ ನಾವು ಎತ್ಕೊಂಡ್ವಿ, ಎಲ್ಲ ಪೂಜೆ ಗೀಜೆ ಮಾಡ್ಕೊಂಡಾದ್ಮೇಲೆ ಹೊರಟ್ವಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಗೈಸ್. ಗಾಯ್ಸ್, ನಮಗೆ ಅರ್ಧ ದೂರದಲ್ಲೇ ಹೊಟ್ಟೆ ತುಂಬ ಹಸಿತಿತ್ತು, ಅದಕ್ಕೆ ತಿಂಡಿ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಫುಲ್ ನೋಡಿ ಹೆಂಗಿತ್ತು, ತಿಂಡಿ ಮಾತ್ರ ಸಖತ್ತಾಗಿದೆ. ಹಂಗೆ ತಿಂಡಿ ಮಾಡ್ಕೊಂಡು ಇಲ್ಲಿ ಒಂದು ಕೆರೆ ಇತ್ತು, ಅಲ್ಲಿ ಕೆರೆಯಲ್ಲಿ ನೋಡಿ ನೀವು ಹೆಂಗಿದೆ ವ್ಯೂ. ಅಲ್ಲಿ ಮೀನು ಎಲ್ಲ ಕಲರಲ್ಲಿ ಮೀನಿತ್ತು. ಫುಲ್ ವೀಡಿಯೋ ತೋರಿಸ್ತಿದ್ದೀನಿ ನೋಡಿ. ಮತ್ತೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ ಗೈಸ್. ನೋಡಿ ಗೈಸ್, ಫೈನಲಿ ನಮ್ಮ ಡೆಸ್ಟಿನೇಷನ್ ತಲುಪಿದ್ವಿ. ಪಿಳುಕುಳಾಗಿ ತಲುಪಿದ್ವಿ. ಮೊದಲು ಪಿಳುಕುಳಾಗಿ ಹೋಗೋದು, ಆಮೇಲೆ ಮಂಗಳೂರು ಬೀಚಿಗೆ ಹೋಗೋದು. ಈಗ ಪಿಳುಕುಳದಲ್ಲಿ ಇದ್ದೀವಿ ನಾವು. ನೋಡಿ ವ್ಯೂ, ಒಳಗಡೆ ಹೋಗ್ತಿದ್ದೀವಿ, ಎಂಟ್ರಿ ಮಾಡಬೇಕು. ಗೈಸ್, ನಾವು ಮೊದಲು ಹೋಗ್ತಿರೋದು ಪಿಳುಕುಳ ವಿಜ್ಞಾನ ಕೇಂದ್ರಕ್ಕೆ. ಹೇಗಿದೆ ಅಲ್ಲೂ ಒಳಗಡೆ ಇತ್ತು, ಫುಲ್ ಸೈನ್ಸ್ ಇತ್ತು. ಗಾಯ್ಸ್, ನೀವು ನೋಡಿದ್ರಲ್ಲ ಪಿಳುಕುಳ ವಿಜ್ಞಾನ ಕೇಂದ್ರ ಹೇಗಿದೆ ಅಂತ. ಅದು ನಮಗೆ ಅಷ್ಟು ಇಷ್ಟ ಆಗಿಲ್ಲ. ಅದು ನಾವು ಮೊದಲೇ ಕಾಮರ್ಸ್ ಸ್ಟೂಡೆಂಟ್ಸು, ಹಾಗೆ ನಾವು ಆಚೆ ಬಂದ್ವಿ ಗಾಯ್ಸ್. ಊಟಕ್ಕೆ ಟೈಮ್ ಆಯಿತು, ಅದಕ್ಕೆ ನಾವು ಊಟಕ್ಕೆ ಹೋಗ್ತಿದ್ವಿ. ಊಟ ಮಾಡುವಾಗ ಅಲ್ಲಿ CP ಸರ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ಸ್ತೀವಿ, ಕೇಳಿ. ನೋಡಿ ಗಾಯ್ಸ್, ಇವರು ನಮ್ಮ ಸರ್ರು CP ಸರ್ ಅಂತ ತಗೋತಿದ್ರು. ಈಗ ಬಿಟ್ಬಿಟ್ರು, ಏನಕ್ಕಂದ್ರೆ ನಾವು ಒಳ್ಳೆ ಸ್ಟೂಡೆಂಟ್ಸ್ ಅಲ್ಲ ಅಂತೆ, ನಮಗೆ ಓದ್ಸೋಕೆ ಆಗಲ್ಲ ಅಂತೆ, ಅದಕ್ಕೆ ಆಯ್ತು. ಕಾಲೇಜಿಗೆ ಹೋಗ್ತಾರೆ ಅಂತ ಹೋಗಿಲ್ಲ, ನಮಗೂ ಕ್ಲಾಸ್ ತಗೊಳ್ಳಿಲ್ಲ. ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೀವಿ. ಈಗ ಊಟಕ್ಕೆ ಇರೋದು ಇಲ್ಲಿ ಫಿಶ್ ಮಂಗಳೂರು ಆಲ್ರೌಂಡರ್ ಫಿಶ್ ಫೇಮಸ್. ಇವ್ರು ಮಂಗಳೂರಲ್ಲೇ ಹಾಸನಲ್ಲಿ ಬಂದು ಶಿಫ್ಟ್ ಆಗಿರೋದು, ಇವಾಗ ಮಂಗಳೂರಿಗೆ ಕಳಿಸ್ತಿರೋದು ವಾಪಸ್. ನಾವು ಹಾಸನ್ಗೆ ಹೋಗು 10 ವರ್ಷ ಆಯ್ತು, ಮಂಗಳೂರಿಗೆ ಬಂದು 10 ವರ್ಷ ಆದ್ಮೇಲೆ ಬಂದಿರೋದು ನಾವು. ಊಟ ಮಾತ್ರ ಸಖತ್ತಾಗಿತ್ತು ಗೈಸ್, ಆದರೂ ನಾವು ವೆಜ್ಜೇ ತಿಂದಿದ್ದು ಗೈಸ್. ಊಟ ಆದಮೇಲೆ ನಮಗೊಂದು ಶೋ ಇತ್ತು, ಆ ಶೋಗೆ ಹೋಗ್ತಾ ಇದ್ದೀವಿ. ಎಲ್ಲಪ್ಪ ಅದು ಶೋ ಅಂದರೆ ಸ್ವಾಮಿ ವಿವೇಕಾನಂದ ಪ್ಲಾನಿಟೋರಿಯಮಲ್ಲಿ. ಅಲ್ಲಿ ವಿಡಿಯೋ ತೆಗಿಯೋಂಗಿಲ್ಲ ಅಂತೆ ಗೈಸ್, ನಾವು ಔಚಿತ್ ನಿಮಗೆ ತೋರಿಸ್ತಿರೋದು.
ನಮ್ಮ ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಅವುಗಳ ಸಂಯೋಜನೆಯ ಆಧಾರದ ಮೇಲೆ ಮೊದಲ 4 ಗ್ರಹಗಳನ್ನು ಆಂತರಿಕ ಅಥವಾ ಭೂಸದೃಶ ಗ್ರಹಗಳೆಂದು, ನಂತರದ 4 ಗ್ರಹಗಳನ್ನು ಬಲಿ ಅಥವಾ ಅನ್ಯ ಗ್ರಹಗಳೆಂದು ಕರೆಯುತ್ತೇವೆ. ಆಂತರಿಕ ಗ್ರಹಗಳಾದ ಬುಧ, ಶುಕ್ರ. ನೋಡಿದ್ರಲ್ಲ ಗೈಸ್, ಅದು ಫುಲ್ ವಿಡಿಯೋ ತೋರ್ಸೋಕ್ಕಾಗಿಲ್ಲ. ಏನಕ್ಕಂದರೆ ಇಲ್ಲಿ ಗಾರ್ಡ್ಸ್ ಎಲ್ಲ ಬಂದು ಫೋನ್ ಇಡಿ ನನ್ನ ಗೋಪ್ರೋ ಕ್ಯಾಮ್ರಾ ಎಲ್ಲ ಇಸ್ಕೊಂಡು ಇಟ್ಬಿಟ್ರು. ಅದಕ್ಕೆ ಸಾರಿ ಗೈಸ್, ತೋರ್ಸೋಕ್ಕಾಗಿಲ್ಲ. ಆಯಿತು ಗಾಯ್ಸ್, ಈಗ ನಾವು ಹೋಗ್ತಿರೋದು ಝೂಗೆ, ಪಿಲಿಕುಳ ಬಯಾಲಜಿಕಲ್ ಝೂ. ನೋಡಿ ಗೈಸ್, ಝೂನಲ್ಲಿ ಎನಿಮಲ್ಸ್ ಹೆಂಗಿದಾವೆ ಅಂತ. ಗೈಸ್, ನಾವು ಝೂಯಿಂದ ಆಚೆ ಬಂದ್ವಿ. ಏನಕ್ಕಂದರೆ ನಾವು ಮಂಗಳೂರು ಬೀಚಿಗೆ ಹೋಗಬೇಕು, ಟೈಮ್ ಆಗಿಬಿಡುತ್ತೆ. ಅದಕ್ಕೆ ನಾವು ಬೇಗ ಬಂದ್ವಿ. ನಾವು ಬಸ್ಸಿಗೆ ಕಾಯ್ತಾ ಇದ್ದೀವಿ ಮಂಗಳೂರು ಬೀಚಿಗೆ ಹೋಗೋಕ್ಕೆ. ಏನು ಸುಮಾರು ಮಂಗಳೂರು ಬೀಚ್ ಇಲ್ಲಿಂದ 12 ಕಿಲೋಮೀಟ್ರ್ ಅಷ್ಟೇ ಗೈಸ್. ಗೈಸ್, ನಾವು ಫೈನಲಿ ಮಂಗಳೂರು ಬೀಚಿಗೆ ತಲುಪಿದ್ವಿ. ಬೀಚ್ ಹೆಸರು ಪಲಂಬೋರ್ ಬೀಚ್ ಅಂತ. ಹಂಗೆ ಒಂಚೂರು ಆಟ ಆಡ್ಕೊಂಡು ಬೀಚಲ್ಲಿ ಈಗ ನಾವು ಬೋಟ್ ರೈಡ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಪರ್ ಪರ್ಸನ್ 250 ಅಷ್ಟೇ ಅಂತೆ. ಗೈಸ್, ನೀವು ಬಂದರೂ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ನೋಡೋಣ ಬನ್ನಿ ಗೈಸ್, ಬೋಟ್ ಎಕ್ಸ್ಪೀರಿಯನ್ಸ್. ಬೋಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಗಾಯ್ಸ್. ಹಂಗೆ ನಾವು ಮಂಗಳೂರು ಬೀಚಿಂದ ಹೊರಟ್ವಿ ಗಾಯ್ಸ್. ಈಗ ಟೈಮ್ ಆಗಿತ್ತು ಸುಮಾರು 7-7:30 ಆಗಿತ್ತು. ಮಂಗಳೂರು ಬೀಚಿಂದ ಹೊರಟಿದ್ದು ನಾವು. ಹಂಗೆ ಹೋಗುವಾಗ ಒಂದು ಪಾರ್ಟಿ ಇದೆ, ಕ್ಯಾಂಪ್ ಫೈರ್ ಇದೆ. ಹಂಗೆ ಊಟ ಮಾಡ್ಕೊಂಡು ಕ್ಯಾಂಪ್ ಫೈರ್ ಮಾಡ್ಕೊಂಡು ಹೋಗೋದು ನಾವು. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ ಗಾಯ್ಸ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗಾಯ್ಸ್. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲಿ ಹೋಗಬೇಕು ಅಂತ ಕಮೆಂಟ್ ಮಾಡಿ ಗಾಯ್ಸ್.